ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೊನೆಗೂ ಕೂಡ ಬಂದೋದಕ್ತು. ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ರೀತಿಯ ಮುಖಭಂಗ ಇದು. ಸಿಜೆಪಿಯ ಒಂದು ಪ್ರತಿಭಟನೆ, ಹೋರಾಟ ತೀವ್ರ ಸ್ವರೂಪವನ್ನು ದಿನೇ ದಿನೇ ಪಡ್ಕೊಳ್ತಾ ಇದ್ದ ಹಾಗೆಯೇ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ತಮ್ಮ ಶಿಕ್ಷಣ ಖಾತೆಗೆ ರಾಜೀನಾಮೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಅಂತೂ ಇಂತೂ ಸುದೀರ್ಘವಾದಂಥ ಒಂದು ಹೋರಾಟ, ಸುಮಾರು 1 ತಿಂಗಳವರೆಗಿನ ಈ ಹೋರಾಟದ ನಂತರದಲ್ಲಿ ಕೊನೆಗೂ ಕೂಡ ಸಿಜೆಪಿಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ. ವಸಂತ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸತ್ಯಾಗ್ರಹ ಈಗಲೂ ಸ್ವೀಕಾರ ಆಗುತ್ತೆ ಎನ್ನುವಂತಹ ನಂಬಿಕೆ ಕಾಮನ್ ಮ್ಯಾನ್ ಕೆಟಗರಿಯಿಂದ ಹಿಡಿದು ವಿವಿಐಪಿ ಹೀಗೆ ಅನೇಕ ಎಲ್ಲ ವರ್ಗದ ಜನರಿಗೂ ಕೂಡ ಈ ಡೆಮೋಕ್ರಸಿಯಲ್ಲಿ ಸತ್ಯಾಗ್ರಹ ಮತ್ತು ಹೋರಾಟಕ್ಕೆ ಈಗಲೂ ಬೆಲೆ ಕೊಡುವಂತಹ ವ್ಯವಸ್ಥೆ ಇದೆಯಾ ಅನ್ನೋ ಒಂದು ಸಣ್ಣ ಮಟ್ಟಿಗಿನ ತೆಳ್ಳಗಿನ ಭರವಸೆಯೂ ಕೂಡ ಉಂಟಾಗಿದೆ. ಲಕ್ಷಾಂತರ ಅಕ್ಷರಗಳಲ್ಲಿ ಒಕ್ಕರೊಳಗಿನ ಏನು ಘೋಷಣೆ ಇತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಯಾವಾಗ ಕೊಡೋದು ಅನ್ನೋದು. ನೋಡಿ, ನಾನು ಇದರ ವಿಸ್ತೃತವಾದಂತಹ ವಿಶ್ಲೇಷಣೆಯನ್ನು ಕೊಡುವುದಕ್ಕೂ ಮುಂಚಿತವಾಗಿ ಒಂದಷ್ಟು ಪೀಠಿಕೆಗಳನ್ನು ಕೊಡಲೇಬೇಕು. ಈ ಹಿಂದೆ ಸಿಜೆಪಿ ಎನ್ನುವಂತಹ ಪಕ್ಷ ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಸತ್ಯಾಗ್ರಹದ ಯೋಜನೆಯನ್ನು ರೂಪಿಸ್ತೋ ಆ ಸಂದರ್ಭದಲ್ಲಿ ಬಿಜೆಪಿಗೆ ಇಂಟೆಲಿಜೆನ್ಸ್ ಮಾಹಿತಿ ಇದ್ದಂಗೆ ಕಾಣ್ತಾ ಇತ್ತು. ಕಾರಣ ಮೊನ್ನೆಯ ದಿನ ಏನು ಈ ಧರಣಿಯ ಕಾರ್ಯಕ್ರಮ ಆಯೋಜನೆಗೊಂಡ ಆ ದಿನವೇ ಅವತ್ತು ರಾತ್ರಿ ಒಂದು ತುರ್ತು ಸಭೆ ಆಗುತ್ತೆ, ಒಂದು ಎಮರ್ಜೆನ್ಸಿ ಕಾಲ್ ಹೋಗುತ್ತೆ ಧರ್ಮೇಂದ್ರ ಪ್ರಧಾನಿಗೆ. ದೇಶದ ಗೃಹ ಸಚಿವರ ಅತ್ಯಂತ ರಹಸ್ಯ ಕಟ್ಟಡಕ್ಕೆ ಧರ್ಮೇಂದ್ರ ಪ್ರಧಾನ್ ಹೋಗ್ತಾರೆ. ಆ ದಿನ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆ ಸುದೀರ್ಘವಾದಂತಹ ಚರ್ಚೆ ಮಾಡ್ತಾರೆ. ಇದರ ಅರ್ಥ ಈ ಚಳುವಳಿ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಜೊತೆಗೆ ಬಿಜೆಪಿಯ ಜಂಘಾಬಲವೇ ನಡುಗಿಸುವ ಮಟ್ಟಗಿನ ಯೋಜನೆಗಳು ರೂಪಿತಗೊಂಡಿರಬಹುದು. ಎಲ್ಲೋ ಒಂದು ಕಡೆ ನೋಡಿ, ನೀಟ್ ಪರೀಕ್ಷೆ ಆ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಸಂದರ್ಭ, 20ಕ್ಕೂ ಹೆಚ್ಚು ಆತ್ಮಹತ್ಯೆಗಳು. ಅದಾದ ನಂತರ ಕೇಂದ್ರ ಸರ್ಕಾರ ಮರುಪರೀಕ್ಷೆಗೆ ವ್ಯವಸ್ಥೆ ಮಾಡಿದಾಗ 2.5 ಲಕ್ಷ ವಿದ್ಯಾರ್ಥಿಗಳು ನಖಶಿಕಾಂತವಾಗಿ ತಿರಸ್ಕಾರ ಮಾಡಿದ್ರು. ಪಾರದರ್ಶಕತೆ ಇಲ್ಲದೆ ಇರತಕ್ಕಂತಹ ಈ ನೀಟ್ ಎಕ್ಸಾಮ್ ನಾವು ಬರೆಯೋದಿಲ್ಲ. 2.5 ಲಕ್ಷ. ನೋಡಿ, ದೇಶದಲ್ಲಿ 7.5 ಕೋಟಿ ನೀಟ್ ಪರೀಕ್ಷಾರ್ಥಿಗಳಿದ್ರು. ಅವರ ಜೀವನ ಇವತ್ತು ಅತಂತ್ರ ಸ್ಥಿತಿಯಲ್ಲಿ. ವಿದ್ಯಾರ್ಥಿಗಳ ವಿದ್ಯೆಯ ವಿಚಾರಕ್ಕೂ ಕೂಡ ಕೇಂದ್ರ ಸರ್ಕಾರ ಈ ರೂಪದ ನಿರ್ಲಕ್ಷ್ಯಗಳನ್ನು ತೋರ್ತಾ ಇದೆ. ನಿರ್ಭಾವುಕರಂತೆ ವರ್ತಿಸ್ತಾ ಇದ್ದಾರೆ, ಮೃಗಿಯರಂತೆ ಲಾಠಿ ಚಾರ್ಜ್ ಮಾಡ್ತಾರೆ. ಎಣ್ಣೆ ಸವರಿ ತಂದ ದಂಡಿನಿಂದ ವಿದ್ಯಾರ್ಥಿಗಳ ದೇಹದ ಮೇಲೆ ನಿರಂತರ ಪ್ರಹಾರಗಳಾಗ್ತವೆ. ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಮಿಡ್ನೈಟ್ನಲ್ಲಿ ಪ್ರಧಾನಿ ಕಾಣಿಸಿಕೊಂಡಿಲ್ಲ. ಯಾವಾಗ ಈ ಪ್ರತಿಭಟನೆ ನಡೆದು ಗಂಭೀರವಾದಂತಹ ಪೆಟ್ಟು ತಿಂದ ವಿದ್ಯಾರ್ಥಿಗಳ ಆಕ್ರೋಶ ನಿಲ್ಲದೇ ಇದ್ದಾಗ ಪ್ರತಿಭಟನೆಯಲ್ಲಿ ನಡೆದ ಲಾಠಿ ಚಾರ್ಜ್, ಅದಾದ ನಂತರ ಪ್ರತಿಭಟನಾಕಾರರ ಸಂಖ್ಯೆ ಏರಿಕೆಯಾಯಿತು, ಧರಣಿ ಕೂತ್ಕೊಳ್ಳುವ ಸಂಖ್ಯೆ ಏರಿಕೆಯಾಯಿತು. ಆಗ ಸರ್ಕಾರಕ್ಕೆ ಅರ್ಥ ಆಯಿತು, ಇದು ನಿಲ್ಲುವ ನೀರಲ್ಲ, ಇದನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ತಡೆದ ಕಟ್ಟಡವನ್ನು ಕೂಡ ಸ್ಫೋಟಗೊಳಿಸಿ ಈ ನೀರು ಹರಿಯುತ್ತೆ. ಈಗ ಜನಸಾಮಾನ್ಯರು ಇದೇ ಮಾತನಾಡ್ತಾ ಇರೋದು. ಸೊ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದ ಜನ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸತ್ಯಾಗ್ರಹದ ಕೂಗು ಸರ್ಕಾರದ ಕರ್ಣಬುಡಗಳಿಗೆ ಕೇಳಿಸುತ್ತೆ ಅನ್ನೋ ಭರವಸೆ ಹುಟ್ಟುಹಾಕಿದೆ ವಸಂತ್. ಅದರ ಜೊತೆಗೆ ಸಾಹಿಲ್, ನಾವು ಗಮನಿಸಬಹುದು, ಮೋದಿಯವರು ನಿನ್ನೆವರೆಗೂ ಕೂಡ ಒಂದು ಕಡೆ ಸೆಲ್ಫ್ ವಿಡಿಯೋ ಮಾಡಿಕೊಂಡು ಸಿಜೆಪಿ ಪಾರ್ಟಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವ ವಿಚಾರವಾಗಿ ಮಾತಾಡ್ತಾರೆ. ಆದರೆ ಅತಿ ಘೋರವಾಗಿ ಪೆಟ್ಟು ತಿಂದಂತಹ ಆ ಸಿಜೆಪಿ ಪಾರ್ಟಿಯ ಕಾರ್ಯಕರ್ತರು, ಅಲ್ಲಿ ಪೋಷಕರಿದ್ರು, ಸ್ಟೂಡೆಂಟ್ಸ್ಗಳಿದ್ರು, ಅವ್ರಿಗಾದಂಥ ನೋವಿನ ಬಗ್ಗೆ ಒಂದು ಕಿಂಚಿತ್ತು ಕೂಡ ಮಾತಾಡೋದಿಲ್ಲ. ಅಂದರೆ ಪ್ರಧಾನಿಯವರು ಒಂದು ಕ್ಷಮೆ ಕೂಡ ಕೇಳೋದಿಲ್ಲ. ಸೊ ಇಂಥ ಬೆಳವಣಿಗೆ ದೇಶದ ಪ್ರಧಾನಿಯಾಗಿ ಅವರು ಬಹುಶಃ ಇವೆಲ್ಲವನ್ನು ಕೂಡ ಮಾಡಿದ್ದಿದ್ರೆ ಸೊ ಇನ್ನೂ ದೊಡ್ಡವರಾಗ್ಬಿಡ್ತಿದ್ರೇನೋ ಅಂತ. ವಸಂತ, ಪ್ರಧಾನಿ ನರೇಂದ್ರ ಮೋದಿ ಅವರ ಮಿಡ್ ನೈಟ್ ವಿಡಿಯೋಗಳನ್ನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಗಮನಿಸಿರ್ತಾನೆ. ಹಾಯ್ ಫ್ರೆಂಡ್ಸ್ ಎನ್ನುವ ಮುಖೇನ ಈ ಜನರೇಷನ್ ಮಕ್ಕಳ ಹೃದಯವನ್ನು ಗೆಲ್ಲುವ ತಂತ್ರವನ್ನು ಮುಂದಿಟ್ಟುಕೊಂಡು, ನೋಡಿ, ಇದು ನಮ್ಮ ವರದಿಯಲ್ಲ, ಜನಸಾಮಾನ್ಯರು ಮಾತನಾಡ್ತಾ ಇರೋದು, ಜನಸಾಮಾನ್ಯರ ಅಭಿಪ್ರಾಯವೂ ಕೂಡ ಇದೆ. ಮಧ್ಯರಾತ್ರಿಯ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬ ಕಾರ್ಮಿಕನ ಕರ್ಣಬುಡಗಳಿಗೆ ಕೇಳಿಸಿದ್ದು ನರೇಂದ್ರ ಮೋದಿ ಅವರ ಹಾಯ್ ಫ್ರೆಂಡ್ಸ್ ಎನ್ನುವಂತಹ ಪ್ರಥಮ ವಾಕ್ಯ. ಅದಾದ ನಂತರ ಹೇಳಿದ್ದೇನು, ಜಂತರ್ ಮಂತರ್ನಲ್ಲಿ ತೀವ್ರ ರಕ್ತಸ್ರಾವದಿಂದ ಚರಂಡಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಂತಹ ವಿದ್ಯಾರ್ಥಿಯ ನೋವನ್ನು ವಿವರಿಸಿದ್ರ ಪ್ರಧಾನಿ? ಖಂಡಿತ ಇಲ್ಲ. ಜಂತರ್ ಮಂತರ್ನಲ್ಲಿ ಹೆಣ್ಣು ಅನ್ನುವುದನ್ನು ನೋಡದೆ
ಲಿಂಗ ತಾರತಮ್ಯ ಇಲ್ಲದೆ ಹೆಣ್ಣು ಮಕ್ಕಳನ್ನ ನರಳಾಡಿದ್ರೂ ಪರವಾಗಿಲ್ಲ, ಮೂಗಲ್ಲಿ ರಕ್ತಸ್ರಾವ ಬರುವ ಹಾಗೆ ಪೊಲೀಸರು ಹೊಡಿಬೇಕಾದ್ರೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ನರೇಂದ್ರ ಮೋದಿ ಇಲ್ಲ. ಬದಲಾಗಿ ಹೇಳಿದ್ದೇನು, ನೀಟ್ ಪರೀಕ್ಷೆಯಲ್ಲಿ ಅಥವಾ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಲೀಕ್ ಆಗುವ ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಅವರ ವಿರುದ್ಧ ಕ್ರಮಗಳಾಗ್ತಾ ಇದೆ. ಮುಂದೊಮ್ಮೆ ಈ ವಿಚಾರದಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲವೂ ಕೂಡ ಭರವಸೆಯ ಮಾತುಗಳಾಗಿತ್ತೇ ಹೊರತಾಗಿ ಅಲ್ಲಿನ ಅರ್ಥ ನಿನಾದಕ್ಕೆ ಸ್ಪಂದಿಸುವ ಯಾವುದೇ ವಾಗ್ಝರಿಗಳು ಕೂಡ ಪ್ರಯೋಗ ಆಗಲಿಲ್ಲ. ಇವೆಲ್ಲವೂ ಕೂಡ ಪ್ರತಿಭಟನಾಕಾರರ ಮನೋಗರ್ಭದಲ್ಲಿ ಮತ್ತೊಮ್ಮೆ ಕಿಚ್ಚಿನ ತೀವ್ರತೆಯನ್ನು ಹೆಚ್ಚು ಮಾಡೋದಕ್ಕೂ ಕಾರಣ ಆಯಿತು ಏನೋ. ಒಟ್ಟಾರೆ ಇವತ್ತಿನ ದಿನ ನಿರೀಕ್ಷಿತ ಮತ್ತು ಡೆಮೋಕ್ರಸಿಯ ಬ್ಯೂಟಿ ನಮಗೆ ಕಾಣ್ತಾ ಇದೆ ವಸಂತ. ಅಂತಿಮವಾಗಿ ಕೊನೆಗೂ ಕೂಡ ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿರುವಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ. ಬಹುಶಃ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ. CJP ಪ್ರತಿಭಟನೆ ತಣ್ಣಗಾದರೂ ಕೂಡ ಅಂದರೆ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅಚಾತುರ್ಯ ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಕರೆಗಂಟೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಬಹು ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ ಅನ್ನುವಂಥ ಮೆಸೇಜ್ ಕೂಡ ಪಾಸ್ ಮಾಡ್ತಾ ಇದ್ದಾರೆ ದೇಶದ ಜನತೆ ಅಥವಾ CJP ಅಥವಾ ವಿಪಕ್ಷಗಳು. ವಸಂತ, ನಿನ್ನೆಯಿಂದಲೂ ನೀವು ಡೆವಲಪ್ಮೆಂಟ್ಗಳನ್ನು ಹಂತ ಹಂತವಾಗಿ ಗಮನಿಸಿರ್ತೀರಿ, ನಿಮಗೆ ಅರ್ಥ ಆಗಿರ್ತವೆ. ನಿನ್ನೆ ದಿನ ನಾವು ವಿಸ್ತೃತವಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಅಥವಾ ವರ್ಗಾವಣೆ ಮಾಡಿರ್ತಕ್ಕಂತಹದ್ದು ನೋಡಿ. ಅದಾದ ನಂತರ 47 ಅಧಿಕಾರಿಗಳನ್ನು ಈ ವಿಚಾರದಲ್ಲಿ ತಲೆದಂಡಗಳಾಗ್ತವೆ. ಇವೆಲ್ಲವೂ ನೋಡಿ, ಈ ತಲೆದಂಡಗಳಿಂದ ಪ್ರತಿಭಟನಾಕಾರರು ಸಮಾಧಾನಿತರಾಗ್ತಾರೆ ಎನ್ನುವಂತಹ ಭರವಸೆಯಲ್ಲಿತ್ತು ಕೇಂದ್ರ ಸರ್ಕಾರ. ಆದರೆ ಎಲ್ಲೋ ಒಂದು ಕಡೆ ನಿನ್ನೆಯ ತಲೆದಂಡ, ಇವತ್ತಿನ 47 ಜನರ ಏನು ಕಠಿಣ ಅವರ ವಿರುದ್ಧ ತೆಗೆದುಕೊಂಡಂತಹ ಕ್ರಮ. ಸಾಹಿಲ್, ಹಾಗೆ ಲೈನಲ್ಲಿ ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.